ನಾವು ಪ್ರತಿ ದಿವಸದಲ್ಲೂ ಕೂಡ ಆಕಾಶದಲ್ಲಿ ವಿವಿಧ ರೀತಿಯಾದಂತಹ ಬಣ್ಣಗಳನ್ನು ಗಮನಿಸ್ತಾ ಇರ್ತೀವಿ ಅಲ್ವಾ? ಹೌದು ಸರ್. ಯಾವ್ಯಾವ ಬಣ್ಣಗಳನ್ನು ನೋಡಿದಿರಿ? ನೀಲಿ ಬಣ್ಣ, ಹೌದು, ಕೇಸರಿ ಬಣ್ಣ. ಕೇಸರಿ ಬಣ್ಣ ನೋಡ್ತೀವಿ. ಹೀಗೆ ಆಗೋದಕ್ಕೆ ಏನ್ ಕಾರಣ ಇರ್ಬೋದು? ಗೊತ್ತಿಲ್ಲ ಸರ್. ಅದನ್ನು ನಾವಿವತ್ತು ಪ್ರಯೋಗ ಮಾಡ್ತಾ ಮಾಡ್ತಾ ತಿಳ್ಕೊಳ್ತಾ ಹೋಗೋಣ. ನೋಡಿ, ಈ ಮಾದರಿಯಲ್ಲಿ ಸೂರ್ಯನನ್ನ ಪ್ರತಿಬಿಂಬಿಸುವಂತಹ ಒಂದು ಬೆಳಕಿನ ಆಕಾರವನ್ನು ಇಲ್ಲಿಟ್ಟಿದ್ದೇವೆ. ಹಾಗೆ ಭೂಮಿಯ ಸುತ್ತಲೂ ಇರುವಂತಹ ವಾತಾವರಣವನ್ನು ಪ್ರತಿಬಿಂಬಿಸುವಂತಹ ಒಂದು ಮಾದರಿಯನ್ನು ಇಲ್ಲಿ ತಯಾರು ಮಾಡಿ ನಿಮಗೋಸ್ಕರ ಇಡಲಾಗಿದೆ. ಈಗ ಏನು ವಿದ್ಯಮಾನ ನಡೆಯುತ್ತೆ ಇಲ್ಲಿ ಅನ್ನುವಂಥದ್ದನ್ನ ಮೊದಲು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಆಮೇಲೆ ಪ್ರಯೋಗವನ್ನು ಮಾಡೋಣ. ಇಲ್ಲಿ ಗಮನಿಸಿ, ಇಲ್ಲಿ ಭೂಮಿಯ ಚಿತ್ರಣ ಇಲ್ಲಿದೆ. ಇದು ಭೂಮಿ, ಇದು ಸೂರ್ಯ. ಸೂರ್ಯ ನೆತ್ತಿಯ ಮೇಲಿದ್ದಾಗ, ನಮ್ಮ ನೆತ್ತಿಯ ಮೇಲೆ ಇರ್ತಾನಲ್ಲ, ಆ ಸಂದರ್ಭದಲ್ಲಿ ನೋಡಿ, ಈಗ ಸೂರ್ಯನ ಪ್ರಖರವಾದಂತಹ ಬೆಳಕು ಭೂಮಿ ಮೇಲೆ ಬೀಳ್ತಾ ಇದೆ. ಹೀಗೆ ಬೀಳುವಂತಹ ಸಂದರ್ಭದಲ್ಲಿ ಭೂಮಿಯ ಸುತ್ತಲೂ ಇರುವಂತಹ ವಾತಾವರಣವನ್ನು ಭೇದಿಸಿಕೊಂಡು ನಮಗೆ ಬೆಳಕು ಭೂಮಿಗೆ ಪ್ರವೇಶ ಮಾಡುತ್ತೆ. ಹೀಗೆ ಬೆಳಕು ಬರುವಂತಹ ಸಂದರ್ಭದಲ್ಲಿ ಈ ವಾತಾವರಣದ ದಪ್ಪ ನೋಡಿ ಎಷ್ಟಿದೆ ಅಂತ ಹೇಳಿ. ಈ ವಾತಾವರಣವನ್ನು ಭೇದಿಸಿಕೊಂಡು ಒಳ ಬರುವಂತಹ ಸಂದರ್ಭದಲ್ಲಿ ಸೂರ್ಯನಿಂದ ಬರುವಂತಹ ಬೆಳಕು, ಬಿಳಿಯ ಬೆಳಕಿರುತ್ತಲ್ಲ, ಅದು 7 ಬಣ್ಣಗಳಿಂದ ನಿರ್ಮಿತವಾಗಿರುತ್ತೆ. ಅದನ್ನು ವಿಬ್ಗಯಾರ್ ಅಂತ ಕರೀತಾರೆ. ವಾಯ್ಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ. ಸೊ 7 ಬಣ್ಣಗಳಿಂದ ಕೂಡಿರುತ್ತೆ. ಈ ವಾತಾವರಣದ ಸಂಪರ್ಕಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಬೆಳಕಿನ ಚದುರುವಿಕೆ ಆಗುತ್ತೆ. ಚದುರುವಿಕೆ ಆಗಿ ಮೊದಲನೆಯ ಬಣ್ಣ ವಾಯ್ಲೆಟ್, ಅದು ಕೂಡ ಚದುರಿ ಹೋಗುತ್ತೆ. ಇಂಡಿಗೋ ಇರುತ್ತೆ, ಅದು ಕೂಡ ಚದುರಿ ಹೋಗುತ್ತೆ. ಉಳಿಯುವಂತಹ ಬ್ಲೂ ಅಂದ್ರೆ ನೀಲಿಯ ಬಣ್ಣ ಇರುತ್ತಲ್ಲ, ಅದು ಮಾತ್ರ ಉಳಿದುಕೊಂಡು ನಮಗೆ ಮಧ್ಯಾಹ್ನದ ಸಂದರ್ಭದಲ್ಲಿ ಏನಾಗ್ತಾ ಇರುತ್ತೆ, ನಮಗೆ ನೀಲಾಕಾಶ ಅಂತ ಕರೀತಾರೆ. ನೀಲಿಯ ಬಣ್ಣದಂತಹ ಆಕಾಶ ಕಾಣ್ತಾ ಇರುತ್ತೆ. ಹಾಗೇನೆ ಸಾಯಂಕಾಲದ ಸಂದರ್ಭದಲ್ಲಿ ಮತ್ತೆ ಬೆಳಗಿನ ಸಂದರ್ಭಗಳಲ್ಲಿ ಏನಾಗ್ತಾ ಇರುತ್ತೆ ನೋಡಿ, ಇಲ್ಲಿ ಸಾಯಂಕಾಲ ಸಂದರ್ಭದಲ್ಲಿ ಏನಾಗುತ್ತೆ, ಸೂರ್ಯ ಇರುವಂತಹ ಕಡೆನೇ ಇರ್ತಾನೆ. ನಾವಿಲ್ಲಿ ನಿಮ್ಮ ಅರ್ಥವಾಗಲಿ ಅಂತ ಇಲ್ಲಿ ತೋರಿಸಲಾಗಿದೆ. ಭೂಮಿಯ ಚಲನೆಯಿಂದ ಏನಾಗುತ್ತೆ, ಸೂರ್ಯ ನಮ್ಮ ಕ್ಷಿತಿಜದ ಸಮತಲಕ್ಕೆ ಬರ್ತಾನೆ ಅಲ್ವಾ, ನಮ್ಮ ಕಣ್ಣಿನ ನೇರಕ್ಕೆ ಬರ್ತಾನೆ ಸೂರ್ಯ. ಹಾಗೆ ಬಂದಂತಹ ಸಂದರ್ಭದಲ್ಲಿ ಏನಾಗ್ತಾ ಇರುತ್ತೆ, ವಾತಾವರಣದ ದಪ್ಪ ಇದೆಯಲ್ಲ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ದಪ್ಪ ಕಾಣ್ತಾ ಇದೆ. ಅಂದ್ರೆ ಸೂರ್ಯನ ಬೆಳಕು ಇಷ್ಟು ದೂರವನ್ನ ಭೇದಿಸಿಕೊಂಡು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಸೂರ್ಯನ ಬೆಳಕು. ಹೀಗಾದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಮೊದಲನೇದಾಗಿ ವಾಯ್ಲೆಟ್, ಇಂಡಿಗೋ, ಬ್ಲೂ, ಗ್ರೀನ್ ಈ ಎಲ್ಲ ಬೆಳಕುಗಳು ಕೂಡ ಚದುರಿ ಹೋಗುತ್ತೆ. ಉಳಿಯುವಂತಹದ್ದು ಯಾವುದು ನಮಗೆ, ಯೆಲ್ಲೋ ಅಂದ್ರೆ ಹಳದಿ, ಆರೆಂಜ್ ಅಂದ್ರೆ ಕೇಸರಿ, ಮತ್ತೆ ರೆಡ್ ಅಂದ್ರೆ ಕೆಂಪು. ಈ 3 ಬಣ್ಣಗಳು ಮಾತ್ರ ಉಳ್ಕೊಂಡಿರುತ್ತೆ. ಹಾಗಾಗಿ ಸಂಜೆಯ ಸಂದರ್ಭದಲ್ಲಿ ಈ 3 ಬಣ್ಣಗಳ ಮಿಶ್ರಣ ನಮಗೆ ಏನಿರುತ್ತಲ್ಲ, ಆ ಮಿಶ್ರಿತವಾದಂತಹ ಬಣ್ಣ ನಮಗೆ ಸಾಯಂಕಾಲದ ಹೊತ್ತು ಕಾಣ್ತಾರೆ. ಅಂದ್ರೆ ಸೂರ್ಯ ಮುಳುಗ್ತಾ ಇರ್ತಾನಲ್ಲ, ಅಂತ ಸಂದರ್ಭದಲ್ಲಿ ಆ ಪಶ್ಚಿಮ ದಿಕ್ಕಿನಲ್ಲಿ ಆ 3 ಬಣ್ಣಗಳಿಂದ ಮಿಶ್ರಿತವಾದಂತಹ ಬೆಳಕು ನಮಗೆ ಕಾಣ್ತಾ ಇರುತ್ತೆ. ಇಲ್ಲಿ ನೋಡಿ, ಸೂರ್ಯನಿಂದ ಬರುವಂತಹ ಪ್ರಖರವಾದಂತಹ ಬೆಳಕು ಇಲ್ಲಿ ಬಿದ್ದಾಗ, ಇದು ಒಂದು ಪ್ಲಾಸ್ಟಿಕ್ ಟ್ಯೂಬ್, ಇದರಲ್ಲಿ ನೀರನ್ನು ತುಂಬಲಾಗಿದೆ. 1-2 ತೊಟ್ಟುಗಳಷ್ಟು ಈ ಕಟಿಂಗ್ ಆಯಿಲ್, ನಾವು ಲೋಹಗಳನ್ನು ಕತ್ತರಿಸುವಾಗ ಬಳಸ್ತೀವಲ್ಲ ಎಣ್ಣೆ, ಆ ಎಣ್ಣೆಯ ತೊಟ್ಟುಗಳನ್ನು ಹಾಕಲಾಗಿದೆ. ಸೊ ಈಗ ಬೆಳಕಿನ ಕಿರಣ ಇದರ ಮುಖಾಂತರ ಪಾಸ್ ಆದಾಗ, ಹರಿದು ಹೋದಾಗ ಏನಾಗುತ್ತೆ, ಮೊದಲನೇದಾಗಿ ನಿಮಗೆಲ್ಲ ನೀಲಿಯ ಬಣ್ಣ ಕಾಣ್ತಾ ಇದೆ. ಹಾಗೆ ಮುಂದೆ ಹೋದಂತೆ 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 ಎಲ್ಲ ಆ ನೀಲಿಯ ಬಣ್ಣನೂ ಕೂಡ ಚದುರಿ ಹೋಗಿ ಉಳಿತಾ ಇರೋದು ಕೇವಲ ಹಳದಿ ಮಿಶ್ರಿತ ಕೇಸರಿ ಬಣ್ಣ ಅಷ್ಟು ಮಾತ್ರ ನಿಮ್ಗೆ ಈ ತುದಿಯಲ್ಲಿ ಕಾಣಿಸ್ತಾ ಇದೆ. ಅದನ್ನ ನೀವು ಈ ಕನ್ನಡಿಯಲ್ಲಿ ನೋಡಬಹುದು, ಕಾಣಿಸ್ತಾ ಇದೆಯಲ್ಲ. ಇಲ್ಲೇನಾಗುತ್ತೆ ನೋಡಿ, ಇಲ್ಲಿ ಸೂರ್ಯನ ಬೆಳಕು ಮಧ್ಯಾಹ್ನದ ವೇಳೆಯಲ್ಲಿ ವಾತಾವರಣವನ್ನ ಪ್ರವೇಶಿಸಿದಾಗ ಏನಾಗುತ್ತೆ, ಇಂಡಿಗೋ, ವಾಯ್ಲೆಟ್ ಈ ಎಲ್ಲ ಬಣ್ಣಗಳು ಕೂಡ, ಗ್ರೀನ್ ಇವಷ್ಟು ಕೂಡ ಚದುರಿ ಹೋಗುತ್ತೆ. ಉಳಿಯುವಂತಹದ್ದು ಕೇವಲ ನೀಲಿ ಬಣ್ಣ ಇಷ್ಟು ಕಾಣ್ತಾ ಇದೆ. ಹಾಗೆ ಸಂಜೆ ಹೊತ್ತೇನಾಗುತ್ತೆ, ವಾತಾವರಣದ ದಪ್ಪ ಇದೆಯಲ್ಲ ಅದು ಜಾಸ್ತಿ ಆಗುತ್ತೆ. ಅಂದ್ರೆ ಸೂರ್ಯನ ಬೆಳಕು ಪ್ರಯಾಣ ಮಾಡುವಂತಹ ವಾತಾವರಣದ ದೂರ ಜಾಸ್ತಿ ಆಗುತ್ತೆ. ಹೆಚ್ಚು ದೂರ ಪ್ರಯಾಣ ಮಾಡದಂತೆಲ್ಲ ಏನಾಗುತ್ತೆ, ಈ ನೀಲಿ ಬಣ್ಣವೂ ಕೂಡ ಚದುರಿ ಹೋಗ್ತಾ ಇದೆ. ಉಳಿಯತಕ್ಕಂತಹ ಬಣ್ಣ ಯಾವುದು, ಕೇವಲ ಹಳದಿ, ಕೇಸರಿ ಮತ್ತೆ ಕೆಂಪು. ಇವು 3 ಬಣ್ಣಗಳು ಮಾತ್ರ ಮಿಶ್ರಣಗೊಂಡು ನಮಗೆ ಒಂದು ಬಣ್ಣ ಕಾಣುತ್ತಲ್ಲ, ಅದು ಬಹಳ ಅದ್ಭುತವಾಗಿರುತ್ತೆ ಸಾಯಂಕಾಲ. ಅದೇನೆ ಪಶ್ಚಿಮ ದಿಕ್ಕಿನಲ್ಲಿ ನೀವು ಕಾಣುವಂತಹ ಸೂರ್ಯ ಮುಳುಗುವಂತಹ ಸಂದರ್ಭದಲ್ಲಿ ಕಾಣುವಂತಹ ಬೆಳಕು. ಹಾಗಾದ್ರೆ ನಮ್ಗೆ ಇನ್ನೂ ಒಂದು ಪ್ರಶ್ನೆ ಬರುತ್ತೆ, ಸಾಯಂಕಾಲದಲ್ಲಿ ಸೂರ್ಯ ಮುಳುಗುವಂತಹ ಸಂದರ್ಭದಲ್ಲಿ ಮತ್ತೆ ಬೆಳಗಿನ ಜಾವ ಸೂರ್ಯ ಹುಟ್ಟುವಂತಹ ಸಂದರ್ಭದಲ್ಲಿ, ಎರಡೂ ಸಂದರ್ಭದಲ್ಲಿ ಕಾಣತಕ್ಕಂತಹ ಕೆಂಪು ಬಣ್ಣಗಳು ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ. ಯಾಕೆ ಅಲ್ವಾ? ನೀವು ನೋಡಿದ್ದೀರಾ, ಬೆಳಗ್ಗೆ ಹೊತ್ತು ಹೇಗೆ ಕಾಣುತ್ತಾನೆ ಸೂರ್ಯ ಹುಟ್ಟಬೇಕಾದಾಗ, ಆ ಭಾಗದಲ್ಲೆಲ್ಲ ಬಣ್ಣ ಹೇಗಿರುತ್ತೆ, ಹೆಚ್ಚು ಕೆಂಪಾಗಿರುತ್ತೆ. ಯಾಕೆ, ಅದೇನಾಗುತ್ತೆ ಅಂತಂದ್ರೆ ನೋಡಿ, ನಾವು ಬೆಳಗಿನ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಅನೇಕ ರೀತಿಯಾದಂತಹ ಕಾರ್ಖಾನೆಗಳು, ಅನೇಕ ರೀತಿಯಾದಂತಹ
ಖನಿಜಗಳಿಂದ ಕೂಡಿರ್ತಕ್ಕಂಥ ಲೋಹದ ಮಣ್ಣು ಇವುಗಳೆಲ್ಲ ಧೂಳು ಇವೆಲ್ಲ ಏನಾಗುತ್ತೆ ಅಂತಂದ್ರೆ ಇವುಗಳಿಂದ ಏನಾಗ್ತಾ ಇರುತ್ತೆ ವಾತಾವರಣದಲ್ಲಿ ಧೂಳಿನ ಸಂಖ್ಯೆ ಹೆಚ್ಚಾಗ್ತಾ ಇರುತ್ತೆ. ಇದು ರಾತ್ರಿ ಎಲ್ಲ ಏನಾಗುತ್ತೆ ಅಂತಂದ್ರೆ ಒಂದು ಕಡೆ ಎಲ್ಲ ಸೆಟ್ಲ್ ಆಗ್ತಾ ಹೋಗುತ್ತೆ, ಒಂದು ಕಡೆ ಸೇರ್ಕೊಳ್ತಾ ಹೋಗಿ ವಾತಾವರಣದ ದಪ್ಪವನ್ನು ಇನ್ನೂ ಅಷ್ಟು ಹೆಚ್ಚು ಮಾಡ್ತಾ ಹೋಗುತ್ತೆ ಬೆಳಗಾಗುವಷ್ಟರೊಳಗೆ. ಹಾಗಾಗಿ ಬೆಳಗ್ಗೆ ಹೊತ್ತು ನಮ್ಗೆ ಏನಾಗುತ್ತೆ ಕೇವಲ ಕೆಂಪು ಬಣ್ಣವನ್ನು ಮಾತ್ರ ಕಾಣುತ್ತೆ. ಯಾಕೆ ಅಂತಂದ್ರೆ ಇಲ್ಲಿಂದ ಪ್ರಾರಂಭ ಮಾಡೋಣ ನೋಡಿ. ಇಲ್ಲಿಂದ ಪ್ರಾರಂಭ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಉದಾಹರಣೆಗೆ ಬೆಳಗ್ಗೆ ನೋಡ್ತಾ ಇದೀವಿ ಸೂರ್ಯನನ್ನ ಅಂದಾಗ ವಾಯ್ಲೆಟ್, ಇಂಡಿಗೋ, ಗ್ರೀನ್, ಬ್ಲೂ, ಯೆಲ್ಲೋ, ಆರೆಂಜ್ ಇಷ್ಟೂ ಬಣ್ಣಗಳು ಕೂಡ ಎಲ್ಲವೂ ಚದರಿ ಹೋಗುತ್ತೆ. ಉಳಿಯತಕ್ಕಂಥ ಬಣ್ಣ ಯಾವುದು ಕೊನೆಯದಾಗಿ ಕೆಂಪು ಬಣ್ಣ. ಆ ಕೆಂಪು ಬಣ್ಣ ಮಾತ್ರ ನಮಗೆ ಬೆಳಗ್ಗೆ ಹೊತ್ತು ಹೆಚ್ಚಾಗಿ ಕಾಣುತ್ತೆ. ಆದರೆ ಸಾಯಂಕಾಲದ ಹೊತ್ತು ಏನಾಗುತ್ತೆ ಕೆಂಪು ಮಿಶ್ರಿತವಾದಂತಹ, ಹಳದಿ ಮಿಶ್ರಿತವಾದಂತಹ, ಕೇಸರಿ ಬಣ್ಣ, ಈ ಮೂರು ಮಿಶ್ರಿತವಾದಂತಹ ಒಂದು ಬಣ್ಣ ನಮಗೆ ಸಾಯಂಕಾಲ ಹೊತ್ತು ಕಾಣ್ತಾ ಹೋಗುತ್ತೆ.